ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೈನೈಡ್ ಮಲಿಕಾ ಪಾರ್ಟ್ 2 ವಿಡಿಯೋ. ಯಾರಾದರೂ ಪಾರ್ಟ್ 1 ವಿಡಿಯೋ ನೋಡಿದೆ ಪಾರ್ಟ್ 2 ನೋಡ್ತಿದ್ದೀರಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸೈನೈಡ್ ಮಲಿಕಾ ಪಾರ್ಟ್ 1 ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ, ಹೋಗಿ ನೋಡ್ಕೊಂಡು ಬನ್ನಿ. ಬೆಂಗಳೂರಿನ ಹೆಂಗಸರ ಸರಣಿ ಕೊಲೆಗಳನ್ನ ನೋಡಿ ಪೊಲೀಸರು ಆರೋಪಿನ ಹೆಂಗಾದರೂ ಹುಡುಕ್ಲೇಬೇಕಂತ ಟೀಮ್ ಬಿಲ್ಡ್ ಮಾಡಿಕೊಂಡು ಕಾರ್ಯಾಚರಣೆ ಶುರು ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಆಗ್ತಿದ್ದ ಕೊಲೆಗಳಿಗೆ ಒಬ್ಬ ಲೇಡಿನೇ ಕಾರಣ ಅಂತ ಪೊಲೀಸ್ಗೆ ಗೊತ್ತಾಗಿರ್ತದೆ, ಆದರೆ ಅವಳನ್ನ ಕಂಡುಹಿಡಲಿಕ್ಕೆ ಮಾತ್ರ ಆಗ್ತಾ ಇರಲಿಲ್ಲ. ಬಿಕಾಸ್ ಇವಾಗಿನ ಕಾಲದ ರೀತಿ ಯಾವುದೇ CCTVಗಳಾಗಲಿ ಅಥವಾ ಅಡ್ವಾನ್ಸ್ ಕಂಪ್ಯೂಟರ್ ಟೆಕ್ನಾಲಜಿಗಳಾಗಲಿ ಈ ರೀತಿ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಹಾಗೆ ಈ ಕೇಸ್ನಲ್ಲಿ ಪೊಲೀಸ್ ಅವರಿಗೆ ಒಂದು ಕುತೂಹಲ ಹುಟ್ಕೊಳ್ತದೆ. ಹೆಬ್ಬಾಳದ ಕೆಂಪಮ್ಮ ದೇವಸ್ಥಾನದ ಅರ್ಚಕಿಯಾದಂಥ ಯಶೋದಮ್ಮ ಮದ್ದೂರಿನ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಯಾಕೆ ಹೋದ್ಲು? ಸೊ ಹೆಬ್ಬಾಳದ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿ ಯಶೋದಮ್ಮನ ಮನೆ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಯಶೋದಮ್ಮನ ಬಿಟ್ಟರೆ ಯಾರೂ ವಾಸ ಮಾಡೋದಿಲ್ಲ ಅಂತ ಪೊಲೀಸರಿಗೆ ವಿಷಯ ಗೊತ್ತಾಗ್ತದೆ. ಸೊ ಅವರ ಮನೆ ಎದುರುಗಡೆ ತರಕಾರಿ ಮಾರ್ತಿದ್ದವನ ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಆವಾಗ ಮನೆ ಹತ್ತಿರ ಇದ್ದಂಥ ಒಂದು STD ಬೂತ್ನಲ್ಲಿ ಯಶೋದಮ್ಮ ಕಾಲಲ್ಲಿ ಮಾತಾಡೋದು ತರಕಾರಿಯವ ಪೊಲೀಸ್ ಅವರಿಗೆ ಹೇಳ್ತಾನೆ. ಆವಾಗ ಆ STD ಬೂತ್ಗೆ ಬಂದಂಥ ಕಾಲ್ ರೆಕಾರ್ಡ್ಸ್ಗಳನ್ನು ಪರೀಕ್ಷಿಸಿದ ನಂತರ ಒಂದು ಸಸ್ಪೆಕ್ಟೆಡ್ ನಂಬರ್ ತುಮಕೂರಿನ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಲೊಕೇಟ್ ಆಗಿರೋದು ಗೊತ್ತಾಗ್ತದೆ. ಆ ನಂಬರ್ ಯಾರ ನೇಮಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಡೀಟೇಲ್ಸ್ ತೆಗೆದುಕೊಂಡು ಆ ಮೊಬೈಲ್ ಓನರ್ನ ಹುಡುಕೊಂಡು ಸೀದಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಡ್ತಾರೆ. ಆದರೆ ಆ ನಂಬರ್ ಅಲ್ಲಿಯೇ ಎಳನೀರು ಮಾರ್ತಿದ್ದಂಥ ರಾಕೇಶ್ ಎನ್ನುವವನು ತನ್ನ ಅಜ್ಜಿಗೆ ನಂಬರ್ ಮತ್ತು ಮೊಬೈಲ್ಗಳನ್ನು ತೆಗೆದುಕೊಟ್ಟಿರ್ತಾನೆ. ಆದರೆ ಆ ಅಜ್ಜಿ ಆ ಮೊಬೈಲ್ನ ಯೂಸೇ ಮಾಡಿಲ್ಲ. ಅಷ್ಟರಲ್ಲಿ ಯಾವುದೋ ಒಂದು ಹೆಂಗಸು ಆ ಮೊಬೈಲ್ನ ಕದ್ಕೊಂಡು ಹೋಗಿದ್ದ ವಿಷಯ ಪೊಲೀಸ್ ಅವರಿಗೆ ಗೊತ್ತಾಗ್ತದೆ. ಈಗ ಅವರಿಗೆ ಕಂಡುಹಿಡಲಿಕ್ಕೆ ಇದ್ದಂಥ ಒಂದು ಚಾನ್ಸ ಮಿಸ್ ಆಗ್ತದೆ. ಬಿಕಾಸ್ ಆ ಮೊಬೈಲ್ ಆ್ಯಕ್ಟಿವ್ ಇದ್ದಿದ್ದು ಈ ಟೆಂಪಲಲ್ಲಿ ಮಾತ್ರ. ಅದಾದ ಮೇಲೆ ಕಾಲ್ ಮಾಡಿ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ಆ್ಯಕ್ಟಿವೇ ಇರಲಿಲ್ಲ. ಇವಾಗ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದ ಪೊಲೀಸವರು ಬೆಂಗಳೂರಲ್ಲೇ ಏನಾದರೂ ಕ್ಲೂ ಸಿಗ್ತದ ಅಂತ ಬೆಂಗಳೂರಿಗೆ ರಿಟರ್ನ್ ಹೊರಡ್ತಾರೆ. ಬೆಂಗಳೂರಿಗೆ ಬಂದು ಮತ್ತೆ ಎಲ್ಲಿಂದ ಶುರು ಮಾಡೋದು ಹುಡುಕ್ಲಿಕ್ಕೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಅವರಿಗೆ ಆ ಮೊಬೈಲ್ ಮತ್ತೆ ಒಂದ್ಸಲ ಆ್ಯಕ್ಟಿವ್ ಆಗಿ ಪುನಃ ಡಿಆಕ್ಟಿವೇಟ್ ಆಗಿದೆ ಅಂತ ಇನ್ಫಾರ್ಮೇಷನ್ ಸಿಗ್ತದೆ. ಮೊಬೈಲ್ ಆ್ಯಕ್ಟಿವ್ ಆಗಿದ್ದು ಬೆಂಗಳೂರಿನ ಸುತ್ತಮುತ್ತನೇ. ಸೊ ಆ ಮೊಬೈಲ್ ಇದ್ದವರು ಬೆಂಗಳೂರಲ್ಲೇ ಇದ್ದಾರೆ ಅಂತ ಆ ನಂಬರಿಂದ ಯಾರಿಗೆ ಕಾಲ್ ಹೋಗಿದೆ ಅನ್ನೋದನ್ನು ಪೊಲೀಸವರು ಚೆಕ್ ಮಾಡ್ತಾರೆ. ಅವಾಗ ಗೊತ್ತಾಗ್ತದೆ ಆ ನಂಬರಿಂದ ಇಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಕಾನ್ವರ್ಜಿಸ್ ಎನ್ನುವಂಥ ಕಂಪನಿಯ ಲ್ಯಾಂಡ್ಲೈನ್ ನಂಬರ್ಗೆ ಹೋಗಿದೆ ಅಂತ. ಪೊಲೀಸ್ ತಡ ಮಾಡಲಿಲ್ಲ, ತಕ್ಷಣ ಆ ಕಂಪನಿಗೆ ಬರ್ತಾರೆ. ಆದರೆ ಆ ಕಂಪನಿಯಲ್ಲಿ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ದಿನಕ್ಕೆ 3 ಶಿಫ್ಟ್ ವಯಸ್ಸಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ. ಆದರೂ ಎಲ್ಲರ ಬಗ್ಗೆ ವಿಚಾರಿಸಿದ್ರು ಯಾರಿಗೆ ಕಾಲ್ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಆ ಸೆಲ್ ಫೋನ್ ಲೊಕೇಟ್ ಆಗಿದ್ದು ನೆಲಮಂಗಲ ಸೈಡ್, ಬಟ್ ಕಾಲ್ ಬಂದಿದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಕಂಪನಿಗೆ. ಆಮೇಲೆ ಪೊಲೀಸ್ ಅವರು ಕಂಪನಿಯಲ್ಲಿದ್ದ 21 ಸೆಕ್ಯೂರಿಟಿಗಳನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಒಂದು ವಿಷಯನ ಬಾಯ್ಬಿಡ್ತಾರೆ. ಆ ಕಾಲ್ ಬಂದಿದ್ದು ಒಬ್ಬ ಕ್ಯಾಬ್ ಡ್ರೈವರ್ಗೆ. ಅವನು ಅವಾಗವಾಗ ಪಿಕಪ್ ಡ್ರಾಪ್ ಮಾಡಲಿಕ್ಕೆ ಆ ಕಂಪನಿಗೆ ಬರ್ತಾ ಇದ್ದ. ಅವನ ನಂಬರ್ ಮತ್ತು ಅವನ ಪೂರ್ತಿ ವಿಷಯಗಳನ್ನು ಪೊಲೀಸವರು ಸೆಕ್ಯೂರಿಟಿಗಳ ಕೈಯಿಂದ ತಗೊಂಡು ಹೋಗ್ತಾರೆ. ಹಾಗೆ 3 to 4 ಡೇಸ್ ಪೊಲೀಸವರು ಅವನ್ನ ವಾಚ್ ಮಾಡ್ತಾ ಕಾಲ್ಗಳನ್ನು ಚೆಕ್ ಮಾಡ್ತಾ ಕೇಳಿಸ್ಕೊಳ್ತಾ ಇರ್ತಾರೆ. ಆತ ತನ್ನ ಫ್ರೆಂಡ್ಸ್ಗಳಿಗೆ ಮತ್ತು ಕ್ಯಾಬ್ ಪಿಕಪ್ ಡ್ರಾಪ್ಸ್ ಕಾಲ್ಗಳು, ಹಾಗೆ ಅವನ ಅಪ್ಪಂದು ಅಕ್ಕಂದಿರುಗಳ ಕಾಲು, ಹಾಗೆ ಕೆಲವು ವೇಶ್ಯವ್ರ ಜೊತೆ ಸಹ ಮಾತಾಡ್ತಾ ಇರ್ತಿದ್ದ. ಆದರೆ ಒಂದಿನ ಅದೇ ನಂಬರಿಂದ ಇವನ ಫೋನ್ಗೆ ಪುನಃ ಕಾಲ್ ಬರ್ತದೆ. ಕಾಲಲ್ಲಿ ಒಂದು ಲೇಡಿ ಮಾತಾಡ್ತಾಳೆ. ಕಾಲ್ ಮಾಡಿ ಇಷ್ಟೇ ಹೇಳ್ತಾಳೆ, ಮಗ ನೀನು ಒಂದು ಕಡೆ ಬಾ, ನೀ ತಗೊಂಡು ಹೋಗುವಂತೆ. ಇಷ್ಟೇ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಪೊಲೀಸ್ ಅವರಿಗೆ ಅವಾಗ ಗೊತ್ತಾಗ್ತದೆ ಇವನು ಅವಳನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ನಾವು ಇವನನ್ನು ಫಾಲೋ ಮಾಡಬೇಕಂತ. ಅವನಿಗೆ ಕಾಲ್ ಬಂದಿದ್ದು ನೈಟ್ 8 ಗಂಟೆಗಾದರೆ ಅವನು ಅವಳನ್ನ ಮೀಟ್ ಮಾಡ್ಲಿಕ್ಕೆ ಹೊರಟಿದ್ದು ಬೆಳಿಗ್ಗೆ 6 ಗಂಟೆಗೆ. ಪೊಲೀಸ್ ಅವರು 2-3 ಟೀಮ್ ಮಾಡಿಕೊಂಡು ರೆಡಿ ಆಗ್ತಾರೆ. ಇವನು ಹೊರಟ ನಂತರ ಅವನನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಡಿಸೆಂಬರ್ 31, 2007 ಹೀಗೆ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ ಮಧ್ಯೆ ಮಧ್ಯೆ ಕಾಲ್ಗಳಲ್ಲಿ ಮಾತಾಡ್ತಿದ್ದ. ಅವಾಗ ಆತನ ಸಿಮ್ನ ರಿಚಾರ್ಜ್ ಸಹ ಕಟ್ ಆಗ್ತದೆ. ಅವಾಗೆಲ್ಲ ಇವಾಗಿನ ಥರ ಅನ್ಲಿಮಿಟೆಡ್ ಕಾಲೆಲ್ಲ ಇರಲಿಲ್ಲ. 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ಥರ ರಿಚಾರ್ಜ್ ಮಾಡಿಸ್ಕೊತಿದ್ರು. ಆದರೆ ಇವಾಗ ಪೊಲೀಸ್ ಅವರಿಗೆ ಇವ್ನ ನಂಬರ್ ಲೊಕೇಶನ್ ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ರಿಚಾರ್ಜ್ ಖಾಲಿ ಆದಮೇಲೆ ಆ ಸಿಮ್ ಕಂಪ್ಲೀಟ್ ಬ್ಲಾಕ್ ಆಗಿಬಿಡುತ್ತೆ. ಇವರು ಅವನ ಕಾರಿನ ಹಿಂದ್ಗಡೆ ಇದ್ದರೂ ಸಹ ಅವನ ಮೊಬೈಲ್ ಲೊಕೇಶನ್ ಇವರಿಗೆ ಬೇಕಿತ್ತು. ಸೊ ಅವ ರಿಚಾರ್ಜ್ ಖಾಲಿ ಆಯ್ತಂತ ಮೊಬೈಲ್ ಇಟ್ಟ ನಂತರ ಪೊಲೀಸ್ ಅವರೇ ಆತನ ಮೊಬೈಲ್ಗೆ ರಿಚಾರ್ಜ್ ಮಾಡಿಕೊಂಡು ಮೊಬೈಲ್ ನಂಬರ್ ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಆತ ಕಲಾಸಿಪಾಳ್ಯದ B ಸ್ಟ್ರೀಟ್ ಹತ್ರ ತನ್ನ ಕ್ಯಾಬ್ ನಿಲ್ಲಿಸ್ತಾನೆ. ಅಲ್ಲಿಗೆ ಆ ಲೇಡಿ ಬಂದು ಆತನ ಕೈಗೆ ಒಂದು ಬ್ಯಾಗ್ನ ಕೊಡ್ತಾಳೆ. ಕೊಟ್ಬಿಟ್ಟು ಸೀದಾ ಆಚೆ ಹೋಗಿ ಹೂ ಮತ್ತು ಹಣ್ಣುಗಳನ್ನೆಲ್ಲ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು ಟೀಮ್ ಹೋಗಿ ಆ ಲೇಡಿನ ಕ್ಯಾಚ್ ಮಾಡ್ತಾರೆ, ಇನ್ನೊಂದು ಟೀಮ್ ಈ ಕ್ಯಾಬ್ ಡ್ರೈವರ್ನ ಕ್ಯಾಚ್ ಮಾಡ್ತಾರೆ. ಆ ಲೇಡಿ ಕೈಯಲ್ಲಿ ಸಹ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ. ಆ ಬ್ಯಾಗ್ನ ಚೆಕ್ ಮಾಡಿದ ತಕ್ಷಣ ಆ ಬ್ಯಾಗ್ನಲ್ಲಿ ಹಲವಾರು ಕೀಗಳು ಮತ್ತು ಸೈನೈಡ್ ಪೌಡ್ರು ಹಾಗೆ ಸಣ್ಣ ಪುಟ್ಟ ಚಿನ್ನಗಳು ಸಿಗ್ತದೆ. ಆವಾಗ ಪೊಲೀಸ್ ಅವರಿಗೆ ಕನ್ಫರ್ಮ್ ಆಗ್ತದೆ ಇವಳೇ ಆ ಹಂತಕಿ ಅಂತ. ಈ ಕೀಗಳೆಲ್ಲ ಅವಳು ಎಲ್ಲೆಲ್ಲಿ ಕೊಲೆ ಮಾಡ್ತಾ ಇದ್ಲೋ ಆ ರೂಮ್ಗಳದ್ದೇ ಆಗಿದ್ದವು. ತಕ್ಷಣ ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಇವಳು ಬಾಯಿ ಬಿಡಿಸ್ಲಿಕ್ಕೆ ಶುರು ಮಾಡ್ತಾರೆ.
ಸ್ಟೇಷನ್ಗೆ ಹೋದ್ಮೇಲೆ ಪೊಲೀಸರು ಏನು ಕೇಳಿದ್ರು ಸುಳ್ಳು ಹೇಳ್ತಾನೆ ಇದ್ಲು, ಬಾಯಿನೇ ಬಿಡ್ತಾ ಇರಲಿಲ್ಲ. ಸೊ ಪೊಲೀಸ್ ಒಂದು ಪ್ಲಾನ್ ಮಾಡ್ತಾರೆ. ಅವಳ ಜೊತೆ ಅವಳ ಮಗನನ್ನು ಅಂದರೆ ಆ ಕ್ಯಾಬ್ ಡ್ರೈವರ್ ಇದ್ನಲ್ಲ ಅವನನ್ನು ಸ್ಟೇಷನ್ಗೆ ಎಳೆದುಕೊಂಡು ಬಂದಿರ್ತಾರೆ. ಆ ಕ್ಯಾಬ್ ಡ್ರೈವರೇ ಅವಳ ಮಗ. ಅವಳಿಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು. ಆದರೆ ಮಗನ ನಂಬರ್ ಮಾತ್ರ ಇವಳು ಇಟ್ಕೊಂಡಿದ್ಲು. ಮಗನಿಗೇನೋ ಟಿಫಿನ್ ಬಾಕ್ಸ್ ಕೊಡ್ಲಿಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಾರೆ. ಬಟ್ ಏನು ಕೊಡ್ಲಿಕ್ಕೆ ಬಂದಿದ್ದಾಳೆ ಅಂತ ಕ್ಲಿಯರ್ ಆಗಿ ಇಲ್ಲ. ಮಗನಿಗೂ ಸಹ ಗೊತ್ತಿರಲಿಲ್ಲ ತನ್ನ ಅಮ್ಮ ಎಲ್ಲರನ್ನೂ ಸಾಯಿಸಿ ಚಿನ್ನ ಕದ್ಕೊಂಡು ಹೋಗ್ತಿದ್ದ ವಿಷಯ. ಅವಳನ್ನು ಹಿಡಿದು ಜೈಲಿಗೆ ಕಳಿಸಿದ ಮೇಲೇ ಗೊತ್ತಾಗಿದ್ದು. ಏನೇ ಮಾಡಿದ್ರು ಕೆಂಪಮ್ಮ ಬಾಯಿ ಬಿಡ್ತಾ ಇರಲಿಲ್ಲ. ಸೊ ಪೊಲೀಸ್ ಮಗನಿಗೆ ಜೋರಾಗಿ ಹೊಡೆಯೋ ಥರ, ಮಗ ಜೋರಾಗಿ ಕಿರ್ಚೋ ಥರ ನಾಟಕ ಮಾಡ್ತಾ ಇರ್ತಾರೆ. ಅವಾಗ ಇವಳು ತಾನು ಮಾಡಿದ ಪಾಪದ ಕೆಲಸಗಳ ಬಗ್ಗೆ ಪೊಲೀಸ್ ಅವರಿಗೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಎಲ್ಲೆಲ್ಲಿ ಯಾರನ್ನ ಕರ್ಕೊಂಡು ಹೋಗಿ ಏನೇನು ಮಾಡಿದ್ಲು ಪ್ರತಿಯೊಂದನ್ನು ಬಾಯಿ ಬಿಡ್ಲಿಕ್ಕೆ ಶುರು ಮಾಡಿದ್ಲು. ಈ ವಿಷಯ ಇಡೀ ರಾಜ್ಯದಲ್ಲೇ ಸುದ್ದಿ ಆಗ್ತದೆ. ನ್ಯೂಸ್ ಪೇಪರ್ಸ್ ಹಾಗೂ ಟಿವಿಗಳಲ್ಲೆಲ್ಲ ವಿಷಯ ಬರ್ತಿದ್ದಂತೆ ಜನಗಳು, ಇಲ್ಲ ಇವಳು ನಮ್ಮನೆಯವಳನ್ನ ಕರ್ಕೊಂಡು ಹೋಗಿದ್ದಾಳೆ ಅಂತ ಬೆಂಗಳೂರು ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದು ರೇಣುಕಾ ಕೇಸ್ ಇವಳೇ ಮಾಡಿದಂತ ಕನ್ಫರ್ಮ್ ಆಗ್ತದೆ. ಬೆಂಗಳೂರಿನ ಮೈಕೊಲ್ಲೇಔಟ್ ನಿವಾಸಿಯಾಗಿದ್ದಂಥ ಮಾಣಿ ಯಾವುದೋ ಒಂದು ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕೆಂಪಮ್ಮ ಪರಿಚಯ ಆಗ್ತಾಳೆ. ಪರಿಚಯ ಆದ್ಮೇಲೆ ಸೀದಾ ಈ ಮಾಣಿ ಮನೆಗೆ ಬಂದು ಇರ್ತಾ ಇದ್ಲು. ಈ ಮಾಣಿ ತಂಗಿನೇ 30 ವರ್ಷದ ರೇಣುಕಾಗೆ ಶಂಕರ್ ಎನ್ನುವನ ಜೊತೆ ಮದುವೆ ಆಗಿರ್ತದೆ. ಆದರೆ ಆತ ದುಬೈನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವಳು ದುಬೈಗೆ ಹೋದವಳು ಗಂಡನ ಜೊತೆ ಏನೋ ಜಗಳ ಮಾಡ್ಕೊಂಡು ಸೀದಾ ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದಮೇಲೆ ಒಬ್ಬಳೇ ಇರಬೇಕಲ್ವಾ, ನಮ್ಮನೆಗೆ ಬಾ ಅಂತ ರೇಣುಕಾಳ ಅಕ್ಕ ಮಾಣಿ ಅವಳ ಮನೆಗೆ ಕರ್ಕೊಂಡು ಹೋಗಿರ್ತಾಳೆ. ಈ ಮಾಣಿ ಮನೆಗೆ ಹೋದ್ಮೇಲೆ ಕೆಂಪಮ್ಮ ರೇಣುಕಾ ಬಗ್ಗೆ ಎಲ್ಲ ತಿಳ್ಕೊತಾಳೆ. ಅದಾದ ಮೇಲೆ ರೇಣುಕಾಳ ಜೊತೆ ಒಡನಾಟ ಬೆಳೆಸ್ಕೊಂಡು, ಇಲ್ಲ ನಿನ್ ಗಂಡ ಓಡ್ಕೊಂಡು ಬರ್ತಾನೆ, ಬರೀ ಒಂದೇ ಒಂದು ಮಂಡಲ್ ಪೂಜೆ ಮಾಡಿಸಿದ್ರೆ ಸಾಕು ಅಂತ ಹೇಳಿ ಅವಳನ್ನ ಒಪ್ಪಿಸಿ ಸಿಂಗಾರ ಮಾಡಿಸ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿರುವ ಕೈವಾರ ತಾತಯ್ಯನ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಒಂದು ರೂಮ್ ಮಾಡಿ ನೀನು ಸ್ನಾನ ಮಾಡಿ ಬಾ, ನಾನು ತಾತಯ್ಯನ ಹತ್ರ ಹೋಗಿ ತೀರ್ಥ ತಗೊಂಡು ಬರ್ತೇನೆ ಅಂತ ಹೇಳಿ ಅವಳನ್ನ ಸ್ನಾನಕ್ಕೆ ಕಳಿಸ್ತಾಳೆ. ಸ್ನಾನ ಮಾಡಿ ಬಂದ್ಮೇಲೆ ಅವಳಿಗೂ ಅದೇ ತೀರ್ಥ ಕೊಟ್ಟು ಅವಳನ್ನು ಸಾಯಿಸ್ಬಿಟ್ಟು ಚಿನ್ನ ಎಲ್ಲ ಎತ್ಕೊಂಡು ಸೀದಾ ಈ ಮಾಣಿ ಮನೆಗೆ ಬರ್ತಾಳೆ. ಈ ಮಾಣಿ ಮತ್ತೆ ಅವಳ ಗಂಡನಿಗೆ ವಿಷಯನೇ ಗೊತ್ತಿರಲಿಲ್ಲ, ನನ್ನ ತಂಗಿನ ಇವಳೇ ಕರ್ಕೊಂಡು ಹೋಗಿದ್ದು ಅಂತ. ಯಾರಿಗೂ ಗೊತ್ತಾಗದಂತೆ ರೇಣುಕಾ ಹತ್ತಿರನೇ ಮಾತಾಡ್ಕೊಂಡು ಹೋಗಿ ಅವಳನ್ನ ಸಾಯಿಸ್ಬಿಟ್ಟು ಬಂದಿರ್ತಾಳೆ. ಅದಾದ ಮೇಲೆ 1 ದಿನ ಆಯಿತು, ರೇಣುಕಾ ಕಾಣ್ತಿಲ್ಲ. 2 ದಿನ ಆಯಿತು, ರೇಣುಕಾ ಬರಲಿಲ್ಲ. 3 ದಿನ ಆಯಿತು, ರೇಣುಕಾ ಸುದ್ದಿನೇ ಇಲ್ಲ. ಅವಾಗ ಈ ಕೆಂಪಮ್ಮ ಒಂದು ಕತೆ ಕಟ್ತಾಳೆ. ಇಲ್ಲ, ಈ ರೇಣುಕಾ ದಿನಾ ಸಂಜೆ ಒಬ್ಬನ ಹತ್ರ ಮಾತಾಡ್ತಾ ಇರ್ತಾಳೆ. ಈಗ ನೋಡಿ ಸೀರೆನೂ ಇಲ್ಲ, ಚಿನ್ನನೂ ಇಲ್ಲ, ಪಕ್ಕ ಅವನೇ ಓಡಿಸ್ಕೊಂಡು ಹೋಗಿರ್ತಾನೆ, ಚಿಂತೆ ಮಾಡಬೇಡಿ ಅಂತ ಹೇಳಿ ಈ ಮಾಣಿ ಮತ್ತೆ ಅವಳು ಗಂಡನ ಕರ್ಕೊಂಡು ಹೋಗಿ ಮೈಕೊಲ್ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಇವಳೇ ಕಂಪ್ಲೇಂಟ್ ಸಹ ರಿಜಿಸ್ಟರ್ ಮಾಡ್ತಾಳೆ. ಅದಾದ ಸ್ವಲ್ಪ ಟೈಮ್ ಬಳಿಕ ಕೆಂಪಮ್ಮ ಅಲ್ಲಿಂದ ಕಾಲ್ ಕಿತ್ತಿರ್ತಾಳೆ. ಆದರೆ ಈ ಮಾಣಿ ನನ್ನ ತಂಗಿ ಓಡಿನೇ ಹೋದ್ಲು ಅಂತ ಸುಮ್ಮನೆ ಆಗಿ ಬಿಡ್ತಾರೆ. ಇದಾಗಿ ಸುಮಾರು 1 ವರ್ಷ ಕಳೆದ ಮೇಲೆನೆ ಇವಳನ್ನ ಪೊಲೀಸ್ ಹಿಡಿದಿದ್ದಾರೆ ಅಂತ ಟಿವಿಲಿ ಬಂದ ಮೇಲೆನೆ ಇವರಿಗೆ ಡೌಟ್ ಆಗಿ ಪೊಲೀಸ್ ಹತ್ರ ನನ್ನ ತಂಗಿನೂ ಕಾಣ್ತಿಲ್ಲ, ಇವಳು ನಮ್ಮನೆಗೂ ಬಂದಿಲ್ಲ ಅಂತ ಹೇಳಿ ಅವಳನ್ನ ವಿಚಾರಿಸಿದಾಗ ಸತ್ಯ ಗೊತ್ತಾಗ್ತದೆ. ಅವ್ರ ಜೊತೆನೇ ಇದ್ಕೊಂಡು ಎಷ್ಟು ಸಲೀಸಾಗಿ ಕೆಲಸ ಮುಗಿಸಿರ್ತಾಳೆ ನೋಡಿ. ಸೈನೈಡ್, ಇದಕ್ಕೆ ರಾಸಾಯನಿಕವಾಗಿ ಪೊಟ್ಯಾಷಿಯಂ ಸೈನೈಡ್ ಅಂತಲೂ ಕರೀತಾರೆ. ಪ್ರಪಂಚದಲ್ಲಿ ಇರುವಂಥ ಅತ್ಯಂತ ವಿಷಕಾರಿ ಇದು. ನಾಲ್ಗೆ ಬೀಳ್ತಿದ್ದಂತೆ ಆ ವ್ಯಕ್ತಿ ಬ್ರೈನ್ ಡೆತ್ ಆಗಿ ಸ್ಪಾಟಲ್ಲೇ ಗೊಟ ಕಂಡ್ಬಿಡ್ತಾರೆ. ಇದ್ರ ಬಗ್ಗೆ ಇವಳು ಹೆಂಗೆ ತಿಳ್ಕೊಂಡ್ಲಂದ್ರೆ, ಮನೆಯಿಂದ ಹೊರಗೆ ಬಿದ್ಮೇಲೆ ಈ ಕೆಂಪಮ್ಮ ಅಲ್ಲಿ ಇಲ್ಲಿ ಕಸ ಗುಡಿಸೋದು, ಕ್ಲೀನಿಂಗ್ ಹಿಂಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಈ ಚಿನ್ನದ ಅಂಗಡಿಗಳಲ್ಲಿ ಚಿನ್ನನ ಕರಗಿಸ್ಲಿಕ್ಕೆ ಈ ಸೈನೈಡ್ನ ಯೂಸ್ ಮಾಡ್ತಾರೆ. ಸೊ ಆ ಅಂಗಡಿಯವನ ಹತ್ರ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾಳೆ. ಹಾಗೆ ಅದನ್ನ ಎಲ್ಲಿಂದ ಬೈ ಮಾಡ್ತಾನೆ ಅವನಂತನೂ ಸಹ ತಿಳ್ಕೊಂಡಿದ್ಲು. ದೇವಸ್ಥಾನಕ್ಕೆ ಬರ್ತಿದ್ದ ಹೆಂಗಸರ ಮೈ ಮೇಲಿದ್ದ ಚಿನ್ನ ಕಂಡು ಅವರನ್ನು ಸಾಯಿಸಿನೇ ಚಿನ್ನ ಎತ್ಕೊಂಡು ಬರ್ಬೇಕಂತ ಡಿಸೈಡ್ ಮಾಡಿದವಳು ಅವರನ್ನು ಸಾಯಿಸ್ಲಿಕ್ಕೆ ಈ ಮೆಥಡ್ ಸರಿಯಾಗಿದೆ. ಬಿಕಾಸ್ ಬಾಯಿಗೆ ಬಿದ್ದ 2 ಸೆಕೆಂಡ್ಗಳಲ್ಲೇ ಮೇಲೆ ಹೇಳುವುದಿಲ್ಲ ಅಂತ ಅಂದಾಜಾಗ್ತಾಳೆ. ಹಾಗೆ ಕುಮಾರಪೇಟೆಗೆ ಹೋಗಿ ಅಲ್ಲಿ ಒಂದು ಚಿನ್ನದ ಅಂಗಡಿ ಹೋಗಿ ನಾಟಕ ಮಾಡ್ತಾಳೆ. ಇಲ್ಲ, ನಾವು ಚಿನ್ನದ ಆಚಾರಿಗಳು, ನನ್ನ ಗಂಡ ಇಲ್ಲಿ ಮಾರ್ತಾರೆ ಅಂತ ಹೇಳಿದ್ದ, ಈಗ ಅವನಿಲ್ಲ, ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ, ಮಗನ್ ಕಳಿಸಿ ಕೊಡುವ ಅಂದರೆ ನೀವು ಅವನಿಗೆ ಕೊಡುವುದಿಲ್ಲ, ಅದಕ್ಕೆ ನಾನೇ ಬಂದೆ, ನನಗೆ ನೀವು ಕೊಡಲಿಲ್ಲ ಅಂದರೆ ನಮ್ಮ ಜೀವನನೇ ನಡುವುದಿಲ್ಲ ಅಂತ ಹೇಳಿ ಯಾಮಾರಿಸಿ ಅವ್ರ ಅಂಗಡಿಯಲ್ಲಿದ್ದನ್ನ ಒಂದು ಮುಷ್ಟಿ ಇವಳೆ ಕೈಯಲ್ಲಿ ಬಾಚ್ಕೊಂಡು ಓಡಿ ಬರ್ತಾಳೆ. ಆಮೇಲೆ ತನ್ನ ಬ್ಯಾಗ್ಗಳಲ್ಲೇ ಇಟ್ಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾಳೆ. ಈ ಕೆಂಪಮ್ಮ ಅವಾಗವಾಗ ತನ್ನ ಹೆಸರುಗಳನ್ನ ಬದಲಾಯಿಸ್ತಾ ಇದ್ಲು. ಜಯಮ್ಮ, ಕಲಾ, ಮಲ್ಲಿಕಾ, ಹೀಗೆ ಒಬ್ಬೊಬ್ಬಳ ಹತ್ರ ಒಂದೊಂದು ಹೆಸರುಗಳನ್ನ ಹೇಳ್ಕೊಂಡು ತಿರುಗಾಡ್ತಾ ಇದ್ಲು. ಆಮೇಲೆ ಕೋರ್ಟ್ ಇವಳಿಗೆ ಸೈನೈಡ್ ಮಲ್ಲಿಕಾ ಅಂತ ಹೆಸರು ಕೊಡ್ತದೆ. ಇವಳಿಗೆ 2010ರಲ್ಲಿ ಪಿಲ್ಲಮ್ಮ ಕೇಸ್ನಲ್ಲಿ ಡೆತ್ ಪೆನಲ್ಟಿ ಆಗ್ತದೆ. ಹಾಗೂ 2012ರಲ್ಲಿ ನಾಗವೇಣಿ ಕೇಸಲ್ಲಿ ಸಹ ಡೆತ್ ಸೆಂಟೆನ್ಸ್ ಶಿಕ್ಷೆ ಆಗ್ತದೆ. ಬಟ್ ಇವತ್ತಿಗೆ ಇವಳು ಅರೆಸ್ಟ್ ಆಗಿ 18 ವರ್ಷಕ್ಕಿಂತ ಜಾಸ್ತಿನೇ ಆಯಿತು. ಬಟ್ ಶಿಕ್ಷೆ ಪ್ರಕಟ ಆಗಿದ್ದು ಮಾತ್ರ. ಜೈಲಲ್ಲಿ ಒಳ್ಳೆ ಊಟ ಕೊಟ್ಟು ಇನ್ನೂ ಸಹ ಸಾಕ್ತಾ ಇದ್ದಾರಷ್ಟೇ. ಇನ್ನೋಸೆಂಟ್ ಜೀವಗಳನ್ನ ಕಳ್ಕೊಂಡವ್ರು ಮಾತ್ರ ಇನ್ನೂ ಆ ನೋವನ್ನು ಅನುಭವಿಸ್ತಾ ಇದ್ದಾರೆ.
ನಮ್ಮ ಇಂಡಿಯನ್ ಜುಡಿಷರಿ ಸಿಸ್ಟಮೇ ಇಷ್ಟೇ ಬಿಡಿ. ಎಷ್ಟೋ ಜನರನ್ನ ಸಾಯಿಸಿದವ್ರನ್ನ ಇನ್ನೂ ಜೈಲಿಗೆ ಕರ್ಕೊಂಡು ಬಂದಿಲ್ಲ. ಕರ್ಕೊಂಡು ಬಂದವರಿಗೆ ಶಿಕ್ಷೆ ಆದರೂ ಶಿಕ್ಷಿಸುವಂಥ ಕಾನೂನು ಇನ್ನೂ ತಂದಿಲ್ಲ. ನೋಡಬೇಕು ಯಾವಾಗೆಲ್ಲ ಇದು ಸರಿಯಾಗುತ್ತೆ ಅಂತ. ಬಟ್ ನಾವು ಇಂಥವರಿಂದ ಯಾವಾಗಲೂ ಹುಷಾರಾಗಿರಬೇಕು. ಈ ಸೈನೈಡ್ ಮಲ್ಲಿಕನಂಥವ್ರು ಇನ್ನೂ ನಮ್ಮ ಪ್ರಪಂಚದಲ್ಲಿದ್ದಾರೆ. ಇವಾಗ ಇಲ್ಲದೆ ಇದ್ರೂ ಮುಂದೆ ಹುಟ್ಕೋಬಹುದು. ಬಿ ಸೇಫ್, ಬಿ ಗುಡ್ ಗೈಸ್. ಎನಿವೇಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಂಬಿಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.